ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಂದರೆ, ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನಮ್ಮ ಮನೆ ಕಟ್ಕೊಳ್ಳೋದಲ್ಲೇ ಇದ್ದೆ. ಅದಾದಮೇಲೆ ಸಂಜೆ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಆಂಟಿ ಮನೆಗೆ ಬಂದಿದ್ದೀನಿ. ಅಂದರೆ ಚಿಕ್ಕಮ್ಮನ ಮನೆ. ನಿಮಗೆ ತೋರಿಸಿರ್ತೀನಿ, ನಮ್ಮ ಮನೆಗೆ ಲಾಸ್ಟ್ ವೀಕ್ ಬಂದಿದ್ರಲ್ಲ, ಅವ್ರ ಮನೆಗೆ ಬಂದಿದ್ದೀನಿ. ಅವ್ರ ಮನೇಲಿ ಒಂದೆರಡು ದಿನ ಇದ್ದು ಹೋಗೋಣ ಬಾ ಬಾ ಅಂತ ಕರೀತಾಯಿತ್ತು ಆಂಟಿ. ಅವಾಗಿಂದ ಹೋಗೋಕ್ಕೆ ಆಗಿರಲಿಲ್ಲ, ಅಲ್ಲಿ ಇಲ್ಲಿ ಓಡಾಡಿ ಸುತ್ತಾಡೋದೇ ಆಗಿದೆ. ಸೊ ಸ್ವಲ್ಪ ದಿನ ಒಂದೆರಡು ಇವತ್ತು ಇಲ್ಲ ನಾಳೆ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. 2 ಡೇಸ್ ಇದ್ಬಿಟ್ಟು ಹೋಗೋಣ ಅಂದ್ಕೊಂಡು ಬಂದೆ. ನಾನು ಒಬ್ಬಳೇ ಬಂದೆ, ಅಂಕಲೇ ಬಂದು ಕರ್ಕೊಂಡು ಹೋದರು. ಇವಾಗ ಏನಂದರೆ, ಇಷ್ಟೊತ್ತವರೆಗೂ ಮಾತಾಡಿಕೊಂಡು ಮಲ್ಕೊಂಡು ಒದ್ದಾಡಿಕೊಂಡು ಕೂತಿದ್ವಿ ಎಲ್ರೂ. ಇವಾಗ ಅಡುಗೆ ಮಾಡೋಕ್ಕೆ ಹೋದರು, ಅಜ್ಜಿನೂ ಬಂದಿದ್ದರು ಇಲ್ಲಿಗೆ. ಆ, ಬನ್ನಿ ನೋಡೋಣ ಏನು ಮಾಡ್ತಾಯಿದ್ದಾರೆ ಏನು ಅಂತ. ಅವರು ಏನೋ ನಾನ್ ವೆಜ್ ಏನೋ ಮಾಡ್ತಾಯಿದ್ದಾರೆ. ಬನ್ನಿ ತೋರಿಸ್ತೀನಿ ಏನು ಮಾಡ್ತಾಯಿದ್ದಾರೆ ಅಂತ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಆಂಟಿ ಮತ್ತು ಅಜ್ಜಿ ಇಬ್ಬರು ಸೇರಿಕೊಂಡು ಅಡುಗೆ ಮಾಡೋಕ್ಕೆ ಕಿಚನಲ್ಲಿ ಬಂದರು. ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಫಿಶ್ ಸಾಂಬಾರು ಮಾಡೋಣ ಅಂತ, ಫಿಶ್ ಕಬಾಬ್ ಮತ್ತು ಫಿಶ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದಾರೆ. ಫಿಶ್ ಸಾಂಬಾರು ಯೂಶ್ವಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಈಸಿ. ಆ್ಯಂಡ್ ಫಿಶ್ ಕಬಾಬು ಎರಡೂ ಮಾಡಬೇಕು ಅಂತ ಆಂಟಿ ಅಂಕಲ್ ತರಕ್ಕೆ ಹೋಗಿದ್ರು ಫಿಶ್ಶು. ಸೊ ಇವಾಗ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಕೊಂಡು ಇವಾಗ ಸಾಂಬಾರು ಮಾಡೋಕ್ಕೆ ಆಲ್ಮೋಸ್ಟ್ ಬಾಯ್ಲ್ ಆಗ್ತಾಯಿದೆ ಸಾಂಬಾರು. ಆ್ಯಂಡ್ ಈ ಕಡೆ ಏನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಫಿಶ್ ಕಬಾಬ್ ಮತ್ತು ಸಾಂಬಾರು ಜೊತೆ ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂಕಲ್ ಚಿಕನ್ನು ತಂದುಬಿಟ್ಟಿದ್ರು. ಸೊ ಸ್ವಲ್ಪ ಚಿಕನ್ ತಿನ್ನೋಣ. ಆ್ಯಂಡ್ ನಮ್ಮ ಆಂಟಿ ಮಗ ಒಬ್ಬ ಫಿಶ್ ಅಷ್ಟೇನು ಇಷ್ಟಪಡೋದಿಲ್ಲ, ಸೊ ಅವನು ತಿನ್ನಲ್ವಲ್ಲ ಅಂತ ಚಿಕನ್ ಫ್ರೈ ಮಾಡೋಣ ಅಂತ ಅದು ಮಾಡ್ತಾಯಿದ್ದಾರೆ. ಇವಾಗ ಟೋಟಲಿ 3 ಐಟಮ್ಸ್ ರೆಡಿ ಆಗ್ತಾಯಿದೆ. ಯೂಶ್ವಲಿ ನನಗೆ ಜಾಸ್ತಿ ಫಿಶ್ ಸಾಂಬಾರು ತಿಂದು ಅಭ್ಯಾಸ ಇಲ್ಲ. ನಮ್ಮ ಮನೇಲೂ ಅಷ್ಟೇ ತುಂಬ ಜಾಸ್ತಿ ಮಾಡ್ತಾ ಇರಲಿಲ್ಲ. ಮಾಡಿದ್ರೆ ತುಂಬ ಅಪರೂಪಕ್ಕೆ ಸಾಂಬಾರು ಮಾಡೋರು. ಬಟ್ ಕಬಾಬ್ ಜಾಸ್ತಿ ಮಾಡೋರು ಮದುವೆಗೂ ಮುಂಚೆ ಎಲ್ಲ. ಬಟ್ ಇವಾಗ ಮದುವೆ ಆದಮೇಲೆ ಫಿಶ್ ಇಲ್ಲೆಲ್ಲ ನಮ್ಮ ಮನೇಲಿ ಅಂದರೆ ಶುಭು ಅವರು ತಿಂತಾರೆ ಕಬಾಬೆಲ್ಲ, ಸಾಂಬಾರೆಲ್ಲ ಅಮ್ಮನೂ ತಿಂತಾರೆ. ಇವಾಗ ಸ್ವಲ್ಪ ನೀಟಾಗಿ ಅಭ್ಯಾಸ ಆಗ್ತಾಯಿದೆ. ಬಟ್ ಈ ಚಳಿ ಟೈಮಲ್ಲಂತೂ ನಿಜವಾಗ್ಲೂ ನಾನ್ ವೆಜ್ ಅಂತೂ 3-4 ಡೇಸಿಗೆ ಒಂದು ಸಲ ಬೇಕು ಅಂತ ಅನಿಸುತ್ತೆ. ಫೈನಲಿ ನೋಡ್ತಾ ಇದ್ದೀರಲ್ಲ, ಫಿಶ್ ಕಬಾಬ್ ಎಲ್ಲ ರೆಡಿ ಆಯಿತು. ಟೇಸ್ಟ್ ಮಾಡ್ತಾಯಿದ್ದೀವಿ. ನಾನು, ನನ್ನ ತಮ್ಮ ಮತ್ತು ನಮ್ಮ ಅಜ್ಜಿ ಆಂಟಿ ಎಲ್ಲರೂ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿತ್ತು ಫಿಶ್ ಕಬಾಬ್ ಅಂತೂ. ಆ್ಯಂಡ್ ಏನಂದರೆ, ಅದು ಜಾಸ್ತಿ ಮುಳ್ಳಿದ್ರೆ ಅದು ತಿನ್ನೋಕೆ ಕಷ್ಟ, ತಿಂದಂಗೆ ಅನಿಸಲ್ಲ. ಇದು ಕಡಿಮೆ ತುಂಬ ಇತ್ತು, ತುಂಬ ಕಡಿಮೆ ಇತ್ತು. ನೀಟಾಗಿ ಸ್ಯಾಟಿಸ್ಫೈ ಆಯಿತು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಹಾಗೆ ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಚಿಕನ್ ಫ್ರೈ ಮಾಡಿದ್ರಲ್ಲ ಅದನ್ನೇ ತಿಂತಾಯಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಶಿವರು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ರು. ಸೌಮ್ಯಕ್ಕ ಅವ್ರ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆಯಲ್ಲ, ಅಲ್ಲಿಗೆ ಇಟ್ಟಿಗೆ ಬಂದಿತ್ತು ಅಂದ್ಕೊಂಡು ಮಾರ್ನಿಂಗ್ ಹೋಗಿದ್ರು. ಅಲ್ಲಿ ಒಂದಷ್ಟು ವೀಡಿಯೋನ ತೊಗೊಂಡಿದ್ದಾರೆ. ಫ್ರೆಂಡ್ಸ್, ಇವಾಗ ತಾನೇ ಊಟ ಮಾಡ್ಕೊಂಡು ನಾನು ನನ್ನ ತಮ್ಮ ಕೂತಿದ್ವಿ. ಬರೀ ಒಂದು ಫೋನ್ ನೋಡೋದೇ ಆಯಿತು ನೋಡಿ. ಐಫೋನ್ ಇದೆ ಅಂದ್ಕೊಂಡು ಇವನು ಐಫೋನ್ PUCಗೆ ಐಫೋನ್ ತಗ್ಸ್ಕೊಂಡಿದ್ದಾನೆ ಇವನು. ನೋಡಿ, ನಾವೇ ದೊಡ್ಡವರಾಗಿ ಇನ್ನೂ ತಗ್ಸ್ಕೊಂಡಿಲ್ಲ ಐಫೋನು. ಇನ್ನು PUCಗೆ ಐಫೋನ್ ಬೇಕು ಗೈಸ್ ಇವನಿಗೆ. ಅದಕ್ಕೆ ನೋಡ್ತಾ ಇದ್ದೀನಿ ಐಫೋನ್ ಎಷ್ಟು ಬಿಸಿ ಇದೆ ಅಂದರೆ ಫುಲ್ ಮುಟ್ಟಕ್ಕಾಗ್ತಾಯಿಲ್ಲ. ಫುಲ್ ಹೀಟ್ ಆಗೋಗಿದೆ ಐಫೋನು. ಬರೀ ಫೋನ್ ನೋಡಿದೆ ಈಗಿನ ಮಕ್ಕಳಂತೂ ಅಲ್ವಾ? ನಿಮ್ಮನೇಲಿ ಯಾರ್ಯಾರು ಇಷ್ಟೊಂದು ಹೀಟ್ ಆಗೋವರೆಗೂ ಫೋನ್ ನೋಡ್ತಾರೆ? ಯಾರ್ಯಾರು ಇದ್ದರೆ ಕಮೆಂಟ್ ಮಾಡಿ ಅಲ್ವಾ? ಮಗ ಮುಖ ತೋರಿಸಾಯ್ತು. ಆಂಟಿ 3 ಹೊತ್ತು ಫೋನ್ ನೋಡೋದೇ ತಾನೆ. ಕಾಲೇಜ್ಗೆ ಹೋಗ್ತಾನೆ, ಜಿಮ್ಗೆ ಹೋಗ್ತಾನೆ. ಇಲ್ಲಿ ನೋಡು, ಮುಟ್ಟು ಫೋನ್ನ ಚಾರ್ಜ್ ಹಾಕೋ ರೀಟ್ ಐತೆ ಕೇಳು. ಮುಟ್ಟು ಮುಟ್ಬಿಡಿ ಅಂತ ಅದು ಅಡ್ಬೋದು. ತಗೋ ನೀರು ಹಚ್ಚೋಗು. ಕೂಲಾಗಿ ನೀರು ಹಚ್ಬಿಡು. ಒಂದು 5 ನಿಮಿಷ ಎತ್ತು ಕೋಲ್ಡ್ ವಾಟರ್ಗೆ. ಫ್ರಿಜ್ಜಲ್ಲಿ ಇಟ್ಬಿಡು, ಇಲ್ಲಾಂದರೆ ಫ್ರಿಜ್ಜಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಇವಾಗ ಎತ್ತಿದ್ದೀನಿ. ಟೈಮ್ ಬಂದು 7:45 ಆಗಿದೆ. ಸ್ವಲ್ಪ ಲೇಟಾಗಿ ಮಲಗಿದ್ರಿಂದ ಲೇಟಾಗಿ ಎಚ್ಚರ ಆಯಿತು. ಮತ್ತು ನಮ್ಮ ಆಂಟಿ ಮಕ್ಕಳು ಇವತ್ತು ಸ್ಯಾಟರ್ಡೆ ಏನೋ ರಜಾ ಅಂತ ಕಾಲೇಜು. ಅದಕ್ಕೆ ಇಲ್ಲೊಬ್ಬ ಅಲ್ಲೊಬ್ಬ ಇಬ್ಬರು ಮಲಗಿದ್ದಾರೆ, ಯಾರೂ ಎದ್ದಿಲ್ಲ. ಆಂಟಿ ನಾನು ಇಬ್ಬರೇ ಎದ್ದಿರೋದು. ಇಲ್ಲಿ ನೋಡಿದ್ರೆ ಇವನು ಹಿಂಗೆ ಮಲಗಿದ್ದಾನೆ, ಆ ಕಡೆ ರೂಮಲ್ಲಿ ಅವನು ಮಲಗಿದ್ದಾನೆ.
ಹಾಗೆ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಕೊಂಡು ಕೂತಿದ್ವಿ, ಸ್ವಲ್ಪ ಟೀ ಕುಡ್ಕೊಂಡು. ವೆದರ್ ಚೆನ್ನಾಗಿತ್ತು ಅಂತ ನಮ್ಮ ಮಮ್ಮಿನೂ ಬಂತು, ಮತ್ತು ನನ್ನ ತಮ್ಮ ನಮ್ಮ ಮಮ್ಮಿ ಇಬ್ಬರು ಬಂದರು. ಅದಾದಮೇಲೆ ಮಾತಾಡ್ತಾ ಕೂತಿರುವಾಗ ಏನಾದರೂ ತಿನ್ಬೇಕು ಅನಿಸ್ತು, ಬೇಕ್ರಿ ಐಟಮ್ಸು. ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ವೆಜ್ಜಲ್ಲಿ ಏನಾದರೂ ತಿನ್ನೋಣ, ನಾನೇನು ತಿನ್ನಲ್ವಲ್ಲ ಸ್ಯಾಟರ್ಡೇ ಅಂದ್ಕೊಂಡು ನಾನು ನನ್ನ ತಮ್ಮ ಬಂದ್ವಿ. ಸೊ ಮನೆಯಿಂದ ಒಂದು 5 ಮಿನಿಟ್ಸ್ ಆಗುತ್ತೆ. ಬಂದು ಎಲ್ಲನೂ ಏನೇನು ಬೇಕು ತೊಗೊಂಡ್ವಿ. ಸ್ವಲ್ಪ ಪನ್ನೀರ್ ರೋಲ್ ಅಂತ ಇತ್ತು, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ಮತ್ತು ಸ್ವೀಟದು ಏನೋ ಒಂದಿತ್ತು, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ಸೊ ಅದು ಮತ್ತು ಒಂದೆರಡು ಲೇಸ್ ತೊಗೊಂಡು ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಮಳೆ ಬಂದುಬಿಡ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ಹೇಳಬೇಕು ಅಂತಂದರೆ ಈ ಥರ ಮಳೆ ನೋಡಿ ತುಂಬ ದಿನ ಆಗಿಬಿಟ್ಟಿದೆ ಅನಿಸುತ್ತೆ. ಅಪರೂಪಕ್ಕೆ ಮಳೆ ಬರುತ್ತೆ, ದಿನಕ್ಕೆ ಡೈಲಿ ಫುಲ್ಲು ಮಳೆ ಬರ್ತಾಯಿತ್ತು. ಬಟ್ ಇವಾಗಂತೂ ಮಳೆನೇ ಬರ್ತಾಯಿಲ್ಲ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಎಲ್ಲ ಬಾಕ್ಸಿಗೆಲ್ಲ ತುಂಬ್ತಾಯಿದ್ದಾರೆ. ಏನಕ್ಕೆ ಇಷ್ಟೊಂದು ಪ್ಯಾಕ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಆಂಟಿಯವ್ರ ಜಮೀನಲ್ಲಿ ಕೆಲಸ ಮಾಡೋರು ಬರ್ತಾರಲ್ಲ, ಅವರಿಗೆ ಊಟ ಕೊಡಬೇಕು ಇವರು. ಅಂದರೆ ಡೈಲಿ ಕೊಡೋಲ್ಲ, ಅಪರೂಪಕ್ಕೆ ಯಾವಾಗಾದರೂ ಒಂದೊಂದು ಸಲ ಕೊಡ್ತಾರೆ. ಅವ್ರಿಗೋಸ್ಕರ ಮಾಡ್ತಾಯಿದ್ದಾರೆ. ಮಾಡಿ ಆಲ್ಮೋಸ್ಟ್ ಎಲ್ಲ ಆಯಿತು. ಮುದ್ದೆ, ಸಾಂಬಾರು, ರೈಸ್ ಎಲ್ಲ ಮಾಡಿ ಇವಾಗ ಪ್ಯಾಕಿಂಗ್ ಎಲ್ಲ ಆಯಿತು. ನಮ್ಮ ಮದನ್ ತಗೊಂಡು ಹೋಗ್ತಾಯಿದ್ದಾನೆ. ಇವಾಗ ಅಡುಗೆ ಎಲ್ಲ ರೆಡಿ ಆಯ್ತಲ್ಲ, ಎಲ್ಲರೂ ಸೇರಿ ಇವಾಗ ಪ್ಯಾಕ್ ಮಾಡ್ತಾಯಿದ್ದಾರೆ ತೊಗೊಂಡೋಗೋಕ್ಕೆ. ಆ್ಯಕ್ಚುಲಿ ನಮ್ಮ ಅಂಕಲು ಅಲ್ಲಿ ಜಮೀನ್ ಹತ್ರ ಹೋಗಿದ್ದಾರೆ. ಅವರು ಮತ್ತೆ ತೊಗೊಂಡೋಗೋಕ್ಕಾಗಲ್ಲ ಅಂತ ನಮ್ಮ ಮಾವನ ಬೈಕ್ ಇಸ್ಕೊಂಡು ನಮ್ಮ ಮದನ್ನೇ ತೊಗೊಂಡು ಹೋಗ್ತಾಯಿದ್ದಾನೆ. ಮತ್ತು ನಮ್ಮ ಮದನ್ ಮತ್ತು ಅವ್ನ ಫ್ರೆಂಡೇನೋ ಇಬ್ಬರು ಹೋಗ್ತಾಯಿದ್ದಾರೆ. ಈ ಮಧ್ಯೆ ಇಟ್ಕೊಂಡು ಹಿಂದೆ ಒಬ್ಬರು ಇಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಮನೆಯಿಂದ ಅವ್ರ ಜಮೀನು ಎಲ್ಲಿದೆ ಅಂತ ಹೇಳಿದ್ರೆ ಒಂದು 1/2 hour ಆಗುತ್ತೆ ಇವ್ರ ಮನೆಯಿಂದ ಅಲ್ಲಿಗೆ ಹೋಗೋಕ್ಕೆ. ಫ್ರೆಂಡ್ಸ್ ಇಲ್ಲಿ ಏನೋ ತಿಂಡಿ ಮಾಡೋಕ್ಕೆ ಕೂತಿದ್ರೆ ನಾನು ಇವಾಗ ಬಂದು ಜಾಯ್ನ್ ಆಗಿದ್ದೀನಿ. ನಮ್ಮ ಆಂಟಿ ಅಲ್ಲಿ ಏನೋ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಮಮ್ಮಿ ಇದು ಮೈದಾ ಹಿಟ್ಟು ಮತ್ತು ಸಾಲ್ಟು ಒಂಚೂರು ಮತ್ತು ಅರಿಶಿನ ಇಷ್ಟು ಹಾಕ್ಕೊಂಡು ಇವಾಗ ಬಿಸಿ ಮಾಡಿರೋ ತುಪ್ಪನ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಏನು ತಿಂಡಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಬಾದಾಮ್ ಪುರಿ ಅಂತ ಮಾಡ್ತಾರೆ ಗೊತ್ತಾ, ಒಂಥರ ಟ್ರಯಾಂಗಲ್ ಶೇಪ್ ಇರುತ್ತಲ್ಲ, ಆ ಥರ ಮಾಡ್ತಾಯಿದ್ದಾರೆ. ಇವಾಗ ಹೊಸದಾಗಿ ಟ್ರೈ ಮಾಡ್ತಾಯಿದ್ದಾರೆ. ಇದೆಲ್ಲ ನೀಟಾಗಿ ಚಪಾತಿ ಹಿಟ್ಟು ಥರ ನೀಟಾಗಿ ಕಲಿಸ್ಕೋಬೇಕಂತೆ. ನೀವು ರೆಸಿಪಿ ಏನಾದರೂ ಮಾಡಬೇಕಂದ್ರೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಬಂದು ನಮ್ಮ ಆಂಟಿ ರೆಸಿಪಿ. ಆಂಟಿ ನಿನ್ನ ರೆಸಿಪಿ, ಆಂಟಿ ರೆಸಿಪಿ ಅಂತ ಆಂಟಿ ರೆಸಿಪಿ ಅಂತ ಮಾಡು. ಹಾಗೆ ಆ ಹಿಟ್ಟನ್ನೆಲ್ಲ ಕಲಸಿ ರೆಡಿ ಮಾಡ್ತಾಯಿದ್ದಾರೆ. ಚಪಾತಿ ಹಿಟ್ಟನ್ನು ಅದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಮಮ್ಮಿ. ಇಲ್ಲಿ ಗ್ಯಾಸ್ ಮೇಲೆ ಏನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಸಕ್ಕರೆ ಪಾಕ ಮಾಡೋಕ್ಕೆ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಹೆಂಗೆ ಬರಬೇಕು ಅಂತ ಅಂದರೆ, ಯೂಶ್ವಲಿ ನೀವು ಜಾಮೂನೆಲ್ಲ ಮಾಡ್ತಾಯಿರ್ತೀರ ಅಲ್ವಾ, ಅಷ್ಟೊಂದು ಬರೋದೇನು ಬೇಡವಂತೆ ಪಾಕ. ಒಂದು ಸ್ವಲ್ಪ ಲೈಟಾಗಿ, ಅದಕ್ಕಿಂತ ಸ್ವಲ್ಪ ಲೈಟಾಗಿ ಬಂದರೂ ಸಾಕಂತೆ. ಇವಾಗ ನೋಡಿ ಹೇಗೆ ಚಪಾತಿ ಹಿಟ್ಟು ಅದಕ್ಕೆ ಅದನ್ನು ಚಪಾತಿ ಹಿಟ್ಟಿಗೆ ಹೆಂಗೆ ಉಂಡೆ ಕಟ್ಕೊಳ್ತಾರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಕಟ್ಕೊಂಡು ಒತ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಮತ್ತೆ ಅದನ್ನು ಒತ್ಕೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಒತ್ಕೊಂಡು ನೆಕ್ಸ್ಟ್ ಎಣ್ಣೆಗೆ ಹಾಕ್ಬಿಡ್ಬೇಕು. ಅದನ್ನು ಎಣ್ಣೆಗೆ ನೀಟಾಗಿ ಅದನ್ನು ಫ್ರೈ ಆದಮೇಲೆ ಒಂದು ಬ್ರೌನ್ ಕಲರ್ ಆ ಥರ ಬಂದಮೇಲೆ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಆ ಥರ ಎಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿ ಅದಾದಮೇಲೆ ಸಕ್ಕರೆ ಪಾಕ ಮಾಡ್ಕೊಂಡಿರ್ತಾರಲ್ಲ ಅದೆಲ್ಲ ರೆಡಿ ಆದಮೇಲೆ ಸಕ್ಕರೆ ಪಾಕ ಚೆನ್ನಾಗಿ ಒಂದು 80% ಪಾಕ ಆ ಥರ ಬಂದಮೇಲೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೆಗ್ದಿದ್ದಾರೆ ನೋಡಿ ಅಲ್ಲಿ, ಅದನ್ನು ಇದ್ರ ಸಕ್ಕರೆ ಪಾಕ ಒಳಗಡೆ ಹಾಕಬೇಕು. ಅದು ಸ್ವಲ್ಪ ಹೇಗೆ ಅಂದರೆ ಉನಿಬೇಕು ಸ್ವಲ್ಪ ಸಕ್ಕರೆ ಪಾಕದಲ್ಲಿ. ಅದನ್ನು ಎತ್ತಿಬಿಟ್ಟು ಕೊನೆಗೆ ಏನು ಕೊಬ್ಬರಿ ಪೌಡರ್ ಬರುತ್ತೆ, ಅಂದರೆ ಹೊರಗಡೆ ಏನಾದರೂ ಸಿಗುತ್ತೆ, ಇಲ್ಲ ಕೊಬ್ಬರಿ ನೀವೇ ಮನೆಯಲ್ಲೇ ತುರ್ಕೊಬೋದು. ಅದನ್ನು ಏನು ಮಾಡಬೇಕು, ಅದ್ರ ಮೇಲೆ ನೀಟಾಗಿ ಇವಾಗ ಡ್ರೈ ಜಾಮೂನ್ಗೆ ಹೇಗೆ ಕೊಬ್ಬರಿನ ಉದುರಿಸ್ತೀರ ಅಂದರೆ ಅದನ್ನು ರೋಲ್ ಮಾಡ್ತೀವಿ, ಆ ಥರ ನೀಟಾಗಿ ಅದ್ರ ಮೇಲೆ ಉದುರಿಸಿದ್ರೆ ಸೂಪರಾಗಿರೋ ಒಂದು ಬಾದಾಮ್ ಪುರಿ ರೆಡಿ ಆಗುತ್ತೆ. ನಿಜವಾಗ್ಲೂ ಟೇಸ್ಟ್ ಮಾಡಿದೆ ನಾನು. ತುಂಬ ಹಿಂದೆ ಒಂದು ಸುಮಾರು 8-10 ವರ್ಷದ ಹಿಂದೆ ನಾನು ಇದನ್ನು ತಿಂದಿದ್ದೆ, ಅದಾದಮೇಲೆ ತಿಂದಿರಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು, ಟ್ರೈ ಮಾಡಿ. ಥ್ಯಾಂಕ್ ಯು.